ನಮಸ್ಕಾರ ವೀಕ್ಷಕರೇ, ಮೋದಿ ಸರ್ಕಾರದಿಂದ 3,000 ರೂಪಾಯಿ ಬರ್ತಿದೆ ಅಂತ ಸಾಕಷ್ಟು ಜನ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿಕೊಂಡು, ಯಾಕಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ 3,000 ರೂಪಾಯಿ ಮೋದಿ ಸರ್ಕಾರದಿಂದ ಬಿಡ್ತಾ ಇರುವಂತದ್ದು ಅಂತ ವೈರಲ್ ಆಗ್ತಾ ಇರುವಂತದ್ದು. ಸೊ ಅದನ್ನ ಕೇಳಿ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ, ಇಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಗಳನ್ನ ಓಪನ್ ಮಾಡ್ತಾ ಇದಾರೆ. ಇದು ಮಾಧ್ಯಮದಲ್ಲಿ ಬರ್ತಾ ಇರುವಂತದ್ದು. ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ನಾನು ಬಂದಿದ್ದೀನಿ. ಸೊ ಜೊತೆಗೇನೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಬಗ್ಗೆನೂ ಕೂಡ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಈಗಾಗಲೇ ಪೋಸ್ಟ್ ಆಫೀಸ್ ಮುಂದೆ ಮಹಿಳೆಯರು ಸಿಕ್ಕಾಪಟ್ಟೆ ಸರದಿ ಸಾಲು ಹಚ್ಕೊಂಡು ಅಕೌಂಟ್ ಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಸೊ ಹಿಂದೂ ಒಂದು ದಿನ ನಡೆದಿತ್ತು. ಇದು ಯಾವಾಗ ಅಂದ್ರೆ, ಕಾಂಗ್ರೆಸ್ ಇನ್ನು ಒಂದು ಬಿಜೆಪಿ ಅಧಿಕಾರಕ್ಕೆ ಬಂದಿರಲಿಲ್ಲ. ಎಲೆಕ್ಷನ್ ಟೈಮ್ ನಲ್ಲಿ ಒಂದು ಕಾಂಗ್ರೆಸ್ ಘೋಷಣೆ ಮಾಡಿತ್ತು, 1 ಲಕ್ಷ ರೂಪಾಯಿ ಕೊಡ್ತೇವೆ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಾವೇನಾದ್ರೂ ಕೇಂದ್ರದಲ್ಲಿ ಬಂದಿವೆ ಅಂದ್ರೆ. ಸೊ ಅವಾಗೂ ಕೂಡ ಇದೇ ರೀತಿಯಾಗಿ ಸರದಿ ಸಾಲು ಒಂದು ಪೋಸ್ಟ್ ಆಫೀಸ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಸರದಿ ಸಾಲು ಮಹಿಳೆಯರು ಹಚ್ಚಿಬಿಟ್ಟಿದ್ರು. ಸೊ ಆದ್ಮೇಲೆ ಒಂದು ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ, ಬಿಜೆಪಿ ಬಂತು, 1 ಲಕ್ಷ ರೂಪಾಯಿನೂ ಏನು ಓಪನ್ ಆಗಲಿಲ್ಲ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ, ಇನ್ನು 1 ಲಕ್ಷ ರೂಪಾಯಿ ಏನು ಬರುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಸೊ ಜನರೇ ಹೇಳ್ತಾ ಇರುವಂತದ್ದು. ಈಗ ಈ ಕಡೆಗೆ ಬಂದ್ಬಿಡೋಣ. ಈಗ ಒಂದು 3,000 ರೂಪಾಯಿ ಅಮೌಂಟು ಹಾಕ್ತಾರಾ ಇಲ್ವಾ, ಈ ಒಂದು ಯೋಜನೆ ಇದೆಯಾ ಇಲ್ವಾ ಅನ್ನೋದನ್ನ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ. ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದು ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ಮಹಿಳೆಯರು ಈಗಾಗಲೇ ಗೃಹಲಕ್ಷ್ಮಿಗೆ ವೇಟ್ ಮಾಡಿ 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 ಸಾಕಾಗ್ಬಿಟ್ಬಿಟ್ಟು ಈ ಒಂದು 3,000 ರೂಪಾಯಿ ಆದ್ರೂ ಬರತ್ತಾ ಒಂದು ಮೋದಿ ಸರ್ಕಾರದಿಂದ ಅಂತ ಕಾಯ್ತಾ, ಈ ಒಂದು ಯಾರೋ ಹೇಳಿದ ತಕ್ಷಣ ಈ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಅನ್ನ ತೆಗಿಲಿಕ್ಕೆ ಹೊಂಟ್ರು. ಇಲ್ಲ, ಈ ಒಂದು ಯೋಜನೆ ಸುಳ್ಳು. ಈ ಒಂದು ಯಾವುದೇ ರೀತಿಯಾದಂತಹ ಯೋಜನೆನೇ ಬಂದಿಲ್ಲ ಇದುವರೆಗೂ ಕೂಡ. ಮೋದಿ ಸರ್ಕಾರ ಈ ಒಂದು 3.0 ಏನ್ 3ನೇ ಬಾರಿ ಬಂದ್ರಲ್ಲ, ಸೊ PM ಕಿಸಾನ್ ಯೋಜನೆ ತಂದ್ರು. ಸೊ ಅದಾದ್ಮೇಲೆ ಬಜೆಟ್ ಮಂಡನೆ ಆಗ್ತಾ ಇರುವಂತದ್ದು. ಇಂದು ಏನು ಹೇಳ್ತಾರೆ ಸೊ ಅದೇ ನಿಜವಾಗಿರುವಂತದ್ದು. ಸೊ ಇವತ್ತೇನಾದ್ರೂ ಘೋಷಣೆ ಮಾಡಿದ್ರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. PM ಕಿಸಾನ್ ಯೋಜನೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ಇಲ್ಲಿ BPL ರೇಷನ್ ಕಾರ್ಡ್ದಾರರು ಕೂಡ 1 ಲಕ್ಷ ರೂಪಾಯಿ ಕೂಡ ಕೊಡುವಂತಹ ಚಾನ್ಸಸ್ ಇದೆ ಅಂದ್ರೆ ಕೊಡ್ತೇವಂತ ಅವ್ರೇನ್ ಹೇಳಿಲ್ಲ. ಸೊ ನ್ಯೂಸ್ 18 ನಲ್ಲಿ ಕೂಡ ಈ ಒಂದು ಮಾಹಿತಿ ಬರ್ತಾ ಇರುವಂತದ್ದು. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ನೋಡ್ಬೋದು ನೀವು. ಸೊ ಈಗ ಈ ಒಂದು 3,000 ರೂಪಾಯಿ ಯೋಜನೆ ಯಾವುದೇ ರೀತಿಯಾದಂತಹ ಯೋಜನೆ ಇಲ್ಲ ವೀಕ್ಷಕರೇ. ಸೊ 3,000 ರೂಪಾಯಿ ಬರುತ್ತೆ ಅಂತ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಅಕೌಂಟ್ ಅನ್ನ ತೆಗೆದುಕೊಂಡು, ಸೊ ಅಲ್ಲಿ ನೀವು ಪೋಸ್ಟ್ ಆಫೀಸ್ ನಲ್ಲಿ ಮತ್ತೇನೇನೋ ಕೆಲಸ ಮಾಡ್ಕೊಂಡು ಇರುವಂತಹ ಕೆಲಸಗಳನ್ನ ಬಿಟ್ಟು ಅಲ್ಲಿ ಸರದಿ ಸಾಲಲ್ಲಿ ನಿಂತ್ಕೊಳ್ಳೋದು ಯಾಮ್ ಹೇಳಿದ್ದಾನೆ. ಸೊ ಒಂದು ಯೋಜನೆ ಇಲ್ಲ, ಮೊದಲು ಮಾಹಿತಿಯನ್ನ ತಿಳ್ಕೊಳ್ಳಿ. ಸೊ ಆ ರೀತಿ ಯಾವುದೇ ಯೋಜನೆ ಇಲ್ಲ. ಒಂದು ಯೋಜನೆ ಮೋದಿ ಸರ್ಕಾರ ಮೊದಲೇ ತಂದಿತ್ತು, ಈ ಶ್ರಮ ಕಾರ್ಡ್ ಅಂತ. ಸೊ ಒಂದು ಈ ಶ್ರಮ ಕಾರ್ಡ್ ಮುಖಾಂತರ ನೀವು ಪೋಸ್ಟ್ ಆಫೀಸ್ ನಲ್ಲಿ ಮೊದಲಿಗೆ ತುಂಬ್ತಾ ಹೋಗ್ಬೇಕಾಗತ್ತೆ. 55 ರೂಪಾಯಿ ತಿಂಗಳಿಗೆ ಅಥವಾ ಹಾಗೆ ಹೆಚ್ಚಾಗ್ತಾ ಹೋಗುತ್ತೆ. ಆ ರೀತಿ ತುಂಬ್ತಾ ಹೋದ್ರೆ ನೀವು ಎಷ್ಟು ತುಂಬ್ತೀರಾ ಅಷ್ಟು ಕೇಂದ್ರ ಸರ್ಕಾರದಿಂದ ಕೂಡ ಪೋಸ್ಟಲ್ ನಲ್ಲಿ ಜಮಾ ಆಗತ್ತೆ. ಟೋಟಲ್ ಆಗಿ 60 ವರ್ಷದ ಮೇಲ್ಪಟ್ಟವರಿಗೆ ವಾಪಸ್ 3,000 ರೂಪಾಯಿ ಈ ರೀತಿಯಾಗಿ ಪ್ರತಿ ತಿಂಗಳು ಕೂಡ ಜಮಾ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ಯೋಜನೆ ಬೇರೆ ಆಗಿರುತ್ತೆ. ಸೊ ಈಗ ನೀವು ಹೋಗ್ತಾ ಇರುವಂತಹ ಒಂದು ಪೋಸ್ಟಲ್ ಅಕೌಂಟ್ ತೆಗೆಯುವಂತಹ ಕಾರಣನೇ ಬೇರೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ 3,000 ರೂಪಾಯಿ ಯಾವುದೇ ರೀತಿಯಾದಂತಹ ಯೋಜನೆ ಇಲ್ಲ. ಸುಮ್ಮನೆ ನಿಮ್ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಸೊ ನಿಮ್ದು ಏನ್ ಕೆಲಸ ಇದೆ ಅದನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ಟೈಮ್ ಅನ್ನ ಇಂತಹ ವೇಸ್ಟ್ ಟೈಮ್ ಗಳಿಗೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಸೊ ಇದನ್ನ ಬಿಟ್ಬಿಡಿ. ಸೊ ಇದಾದ್ಮೇಲೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಕಡೆ ಬಂದ್ಬಿಡೋಣವಾ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ವೇಟ್ ಮಾಡಿ 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 ಸಾಕಾಗ್ಬಿಟ್ಟಿದೆ ಅಂತ ಜನರೇ ಹೇಳ್ತಾ ಇರುವಂತದ್ದು. ಇಲ್ಲಿ ಸಾಕಷ್ಟು ಜನರಿಗೆ ಜಮಾ ಆಗ್ತಾ ಇದೆ. ಸೊ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸೊ ನೀವು ನಂಬಲೇಬೇಕು ವೀಕ್ಷಕರೇ. ಸಾಕಷ್ಟು ಫಲಾನುಭವಿಗಳಿಗೆ ಅಂದ್ರೆ ಹಂತವಾಗಿ ದಿನಕ್ಕೆ 1 ಲಕ್ಷ 2 ಲಕ್ಷ ಅಷ್ಟೇ. ಸೊ ಅಷ್ಟೇ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಕೋಟ್ಯಾನುಗಟ್ಟಲೆ ಜನರಿದ್ದಾರೆ. ಸೊ ಅಷ್ಟರಲ್ಲಿ ಅದು ಎಲ್ಲಿ ಹತ್ತೋದು? ಸೊ ನಿಮ್ಗೆ ಗೊತ್ತೇ ಆಗಲ್ಲ ಇವ್ರಿಗೆ ಜಮಾ ಆಗಿದೆ ಬಿಟ್ಟಿದೆ ಅನ್ನೋದು. ಸೊ 10 ಲಕ್ಷ 20 ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡುವ ಜಾಗದಲ್ಲಿ 1 ಲಕ್ಷ ಅಥವಾ 2 ಲಕ್ಷ ಜಮಾ ಮಾಡ್ತಾ ಇದ್ದಾರೆ. ಸೊ ಯಾರಿಗೂ ಕೂಡ ಗೊತ್ತಾಗಲ್ಲ ಅದು ಇವ್ರು ಸುಳ್ಳೇ ಹೇಳ್ತಾ ಇರುವಂತದ್ದು ಅಂತ ನೀವು ಅನ್ಬಹುದು. ಸೊ ಈ ತರ ಫೇಸ್ ಟು ಫೇಸ್ ಬಂದು ಮಾತಾಡ್ತಾ ಇರ್ಲಿಲ್ಲ ನಾನು ಸುಳ್ಳು ಹೇಳೋನಿದ್ರೆ, ಮೊದಲು ಹೇಳ್ಬೇಕಂದ್ರೆ ನಿಮ್ಗೆ. ಇಲ್ಲಾಂದ್ರೆ ಯಾವುದೇ ರೀತಿಯಾದಂತಹ ಇಮೇಜ್ ಇಟ್ಕೊಂಡು ಸೊ ಈ ಕಡೆ ಹೋಗೋದು, ಇಮೇಜ್ ಅನ್ನ ಎಮೋಷನ್ ಇಟ್ಕೊಂಡು ನಾವು ಆರಾಮಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬಹುದಾಗಿತ್ತು ಎಡಿಟ್ ಮಾಡ್ಕೊಂಡು. ಸೊ ಇಲ್ಲಪ್ಪ ಅಂದ್ರೆ ಅವನ್ ಸತ್ತ ಇವನ್ ಸತ್ತ ಅಂತವಾ ನ್ಯೂಸ್ ನಲ್ಲಿ ಹೇಳ್ಕೊಂಡು ನಾನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದಿತ್ತು. ಸೊ ಈ ರೀತಿಯಾಗಿ ಫೇಸ್ ಟು ಫೇಸ್ ಬಂದು ಸ್ಕೀಮ್ಗಳ ಬಗ್ಗೆ ಜಾಬ್ಸ್ಗಳ ಬಗ್ಗೆ ಹೇಳಲಿಕ್ಕೆ ಸೊ ನಾನು ಹೇಳ್ತಾ ಇರಲಿಲ್ಲ. ಓಕೆನಾ? ಸೊ ಓಕೆನಾ, ಈ ಒಂದು ಯಾವುದೇ ರೀತಿ ಫೇಕ್ ನ್ಯೂಸ್ ಹೇಳ್ತಾ ಇಲ್ಲ. ಸೊ ದಿನಕ್ಕೆ 1 ಲಕ್ಷ 2 ಲಕ್ಷ ಅಷ್ಟೇ ಜಮಾ ಆಗ್ತಾ ಇರುವಂತದ್ದು. ಒಬ್ಬೊಬ್ಬರಿಗೆ 4,000 100% ಜಮಾ ಆಗಿರುವಂತದ್ದು. ಸೊ ಇದು ಆದಷ್ಟು ಎಲ್ಲರಿಗೆ ಜಮಾ ಮಾಡ್ತದೆ ಅಂತ ನನಗೇನು ವಿಶ್ವಾಸ ಇಲ್ಲ ಕಣ್ರಿ. ಸೊ ಕುಲ್ಲ ಹೇಳ್ಬೇಕಂದ್ರೆ ನನ್ನ ಮನದಲ್ಲಿರುವಂತದ್ದು. ಸೊ ಎಲ್ಲರಿಗೂ
ಜನರಿಗೆ ಜಮಾ ಮಾಡ್ತಾವಂತ ಇವ್ರೇನು ಹೇಳ್ತಾ ಇದಾರಲ್ಲ, ಸೊ ನನಗೇನು ನಂಬಿಕೆ ಬರ್ತಾ ಇಲ್ಲ ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂಥದ್ದು. ಸೊ ಆದಷ್ಟು ನೋಡೋಣ ಎಷ್ಟು ಜನರಿಗೆ ಜಮಾ ಮಾಡ್ತಾರಂತ ಅನ್ನೋದನ್ನ ವೇಟ್ ಮಾಡೋಣ. ಸೊ ನಾವು ಕೂಡ ವೇಟ್ ಮಾಡ್ತಾ ಇದೀವಿ, ಎಲ್ಲರಿಗೂ ಕೂಡ ಜಮಾ ಮಾಡಲಿ ಅಂತಾನೆ ಕಾಯ್ತಾ ಇರುವಂಥದ್ದು. ಸೊ ಫೇಕ್ ನ್ಯೂಸ್ ಕೊಟ್ಟು ನಾವೇನು ಮಾಡೋಣ ಹೇಳಿ. ಸೊ ಎಲ್ಲರಿಗೂ ಕೂಡ ಜಮಾ ಆಗಲಿ ಅಂತಾನೆ ನಾವು ಕೂಡ ಆರೈಕೆ ಮಾಡ್ತಾ ಇರುವಂಥದ್ದಲ್ವಾ, ಕಾಯ್ತಾ ಇರುವಂಥದ್ದು. ಸೊ ನೋಡೋಣ ಎಷ್ಟು ಜನರಿಗೆ ಜಮಾ ಮಾಡ್ತಾರೆ. ಇದೇ ಜುಲೈನಲ್ಲಿ ಎಂಡ್ವರೆಗೂ ಕೂಡ ಜಮಾ ಮಾಡುವಂತಹ ಚಾನ್ಸಸ್ ಇದೆ. ಸೊ ಜಮಾ ಮಾಡಿದ್ರೆ ಒಳ್ಳೆಯದೇ, ನಿಮಗೆ ಹೆಚ್ಚಾಗಿ ನಮಗೂ ಖುಷಿ ಆಗ್ತಾ ಇರುವಂಥದ್ದು. ಸೊ ಜಮಾ ಮಾಡಿದ್ರೆ ಸೊ ಆದಷ್ಟು ಬಂದವರು ಕಮೆಂಟ್ ಮಾಡಿ ಅಂತ ನಾನು ಕೇಳ್ತಾ ಇರೋದು. ಯಾಕಂದ್ರೆ ಸೊ ಜಮಾ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ನಾನು ಜಮಾ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು. ಓಕೆನಾ. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗ್ತಾ ಅಂತ ಅನ್ಕೋತೇನೆ. ನಾವು ವೇಟ್ ಮಾಡೋದು ಎಲ್ಲಿವರೆಗೆ, ಜುಲೈ ಎಂಡ್ವರೆಗೂ ಕೂಡ ವೇಟ್ ಮಾಡೋಣ. ಸೊ ನೆಕ್ಸ್ಟ್ ಮಹಿಳೆಯರು ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ರೆಡಿ ಆಗ್ತಾ ಇರುವಂಥದ್ದು. ಸೊ ಆಕ್ರೋಶ ಅಂತೂ ಸಿಕ್ಕಾಪಟ್ಟೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇವ್ರ ಸಲುವಾಗಿ ನಾವು ವೋಟ್ ಹಾಕಿದ್ವಿ, ಇವರು 5 ವರ್ಷ ಅಲ್ಲ 1 ವರ್ಷ 2 ವರ್ಷನೂ ಕೂಡ ಒಂದು ಯೋಜನೆ ನಡೆಸಲಿಲ್ಲ ಅಂತ ಸಾಕಷ್ಟು ಮಹಿಳೆಯರು ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಕಾಂಗ್ರೆಸ್ ಹತ್ರ ಹಣನೇ ಇಲ್ಲ ಅಂತರೂ ಕೂಡ ಈಗ ಅಂತ ಇರುವಂತದ್ದು ಒಂದು ಮಾಹಿತಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಖಜಾನೆನೇ ಖಾಲಿ ಆಗಿಬಿಟ್ಟಿದೆ, ಪ್ರಾಪರ್ಟಿಗಳನ್ನ ಅಡೆಯಿಟ್ಟು ಯೋಜನೆಗಳನ್ನ ನಡೆಸ್ತಾ ಇದಾರೆ ಅಂದ ಬಳಿಕ ಹಣನೇ ಇಲ್ಲ ಅಂತ ಅನಿಸ್ಬಿಡತ್ತೆ. ಓಕೆನಾ. ಎಲ್ಲರಿಗೂ ಕೂಡ ಸಹಜವಾಗಿ ಅನ್ಸತ್ತೆ ಅದು. ಸೊ ನೋಡೋಣ ಏನಾಗತ್ತೆ ಮುಂದಿನ ದಿನಗಳಲ್ಲಿ. ಸೊ ವೇಟ್ ಮಾಡೋಣ. ಈ ಒಂದು ಜುಲೈ ಎಂಡ್ ಒಳಗೆ ಇನ್ನೇನು ಬಹಳ ಆದ್ರೆ ಒಂದು 8 ದಿನ ಇದೆ. ಸೊ ವೇಟ್ ಮಾಡ್ಕೊಂಡು ನೋಡೋಣ ಏನಾಗುತ್ತೆ ಅನ್ನೋದನ್ನ ವೀಕ್ಷಕರ. ಸೊ ಇದಿಷ್ಟು ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.